ಅಪ್ಪ. ಹಲ್ಲೆಲೂಯಾ ಯೇಸುವೇ. ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಮ್ಮ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಕರ್ತನೆ. ಅಪ್ಪ, ನಿನ್ನ ರಾಜ್ಯವು ಬರಲಿ. ರಾಜನ ನಾಮವು ಪರಲೋಕದಲ್ಲಿರುವ ಪ್ರಕಾರ ಕರ್ತನೆ ಭೂಲೋಕದಲ್ಲಿ ಸ್ವಾಮಿ ನೀರು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಅಪ್ಪ, ನಮ್ಮನ್ನು ಅಪ್ಪ ಅನುದಿನ ಕೊಟ್ಟು ಇವತ್ತು ದಯಪಾಲಿಸಿದಕ್ಕಾಗಿ ಸ್ತೋತ್ರ. ಇನ್ನು ಮಕ್ಕಳು ಸ್ವಾಮಿ ತಿಳಿದರೆ ತಪ್ಪು ಮಾಡಿದರೆ ರಾಜ, ಆ ತಪ್ಪುಗಳನ್ನು ಸ್ವಾಮಿ ನೀನು ಕ್ಷಮಿಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜ. ಅಪ್ಪ ಹಲ್ಲೆಲೂಯಾ ಯೇಸುವೇ ಕರ್ತನೆ. ಅಪ್ಪ, ನಮ್ಮ ಮಕ್ಕಳಿಗೆ ಸ್ವಾಮಿ ಅಪ್ಪ ಇನ್ನ ಆತ್ಮದಿಂದಲೂ ಸ್ವಾಮಿ ಬಲದಿಂದಲೂ ಕರ್ತನ ತುಂಬಿಸಿರಿ ರಾಜ. ಅಪ್ಪ ಇನ್ನ ಕರ್ತನ ದಾಸರಿಗೆ ಒಪ್ಪಿಸ್ತಾ ಇದ್ದೀನಿ ದೇವರೇ. ನಮ್ಮ ಮಗನಿಗೆ ಸ್ವಾಮಿ ಇನ್ನ ಕರ್ತನೆ ಬೆಂಕಿಯ ಪಾದದಲ್ಲಿ ಸ್ವಾಮಿ ನೀವು ಉಪಯೋಗಿಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜ. ಮುಂದಿನ ಸಮಯಗಳನ್ನು ಕರ್ತನೆ ಅಪ್ಪ ಎಸೆಯ ನಿನ್ನ ದಾಸರ ಕೈಯಲ್ಲಿ ಒಪ್ಪಿಸಿಕೊಟ್ಟರಾಗಿದ್ದೇವೆ ರಾಜ. ಈ ಅಪ್ಪ ಈ ದಿನದ ವಾಕ್ಯ ಭಾಗಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಕಿವಿ ಉಳ್ಳವರು ಕೇಳಿರಿ ಅಂತ ಹೇಳಿದೆಲ್ಲ ಸ್ವಾಮಿ. ಹೌದು ದೇವರೇ, ನಾವು ಕೇಳುವಂತೆ ರಾಜ ನಮ್ಮನ್ನು ಆಶೀರ್ವದಿಸಿರಿ ದೇವರೇ. ನಮ್ಮ ಪವಿತ್ರ ಆತ್ಮದಿಂದ ಕರ್ತನ ತುಂಬಿಸಿ ಎಂಬುದಾಗಿ ಪ್ರಾರ್ಥನೆ ಕರೆದಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿರ ಪರಲೋಕದ ತಂದೆ. ಥ್ಯಾಂಕ್ ಯು ಅಶ್ವಿನಿ. ವೆಲ್ಕಮ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಹೇಳುವಂತ ವಾಕ್ಯಗಳನ್ನ ನಾವು ಸಾಧ್ಯವಾದಷ್ಟು ಬರ್ಕೊಳ್ಳೋಕ್ಕಾದ್ರೆ ಬರ್ಕೊಳ್ಳೋಣ ಪ್ರತಿ ವಾರ. ಇವತ್ತು ನಾವು ನೋಡ್ತಿರುವಂತದ್ದು 14ನೇ ಪಾಠವಾಗಿ ನಾವು ನೋಡ್ತಾ ಇದ್ವಿ. 14ನೇ ಅಧ್ಯಾಯ ಅದು ಪ್ರೌಢ ಕ್ರೈಸ್ತನ ಜೀವನ ಎಂಬುದಾಗಿ. ಪ್ರೌಢ ಕ್ರೈಸ್ತನ ಜೀವನ ಅಂದ್ರೆ ಒಂದು ಮೆಚೂರ್ ಆಗಿರುವಂತಹ ಕ್ರೈಸ್ತರು ಅವರ ಜೀವನ ಹೇಗಿರಬೇಕು ಅನ್ನುವುದರ ಬಗ್ಗೆ. ಇದಕ್ಕೆ ವಚನ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನವನ್ನ ನಾವು ನೋಡ್ತೇವೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ. ಕ್ರೈಸ್ತರಾಗಿರೋದು ಹೇಗೆ, ಕ್ರೈಸ್ತರ ಆಗೋದು ಹೇಗೆ? ತುಂಬಾ ಸುಲಭ. ಕ್ರೈಸ್ತರಾಗಿ ಮಾರ್ಪಡೋದು ತುಂಬಾ ಸುಲಭ. ಕ್ರೈಸ್ತರಾಗಿ ಜೀವಿಸೋದೇ ಕಷ್ಟ. ಕ್ರೈಸ್ತರಾಗಿ ಮಾರ್ಪಡೋದು ಅಂದ್ರೆ ಕ್ರಿಸ್ತನಲ್ಲಿ ಇರೋದು. ಈ ವಚನದಲ್ಲಿ ನಾವು ನೋಡ್ತೇವಲ್ಲ, ಯಾವನಾದರೂ ಸರಿ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಯಾವುದೇ ಜಾತಿ ಮೇಲು ಕೀಳು ಅಂತ ಕ್ರಿಸ್ತನಲ್ಲಿ ಯಾವುದು ಇಲ್ಲ. ಇರೋದು ಒಂದೇ ಷರತ್ತು ಏನಂದ್ರೆ ಅವನು ಕ್ರಿಸ್ತನಲ್ಲಿ ಇರಬೇಕು ಅಂತ ಹೇಳಿ. ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಆ ನೂತನ ಸೃಷ್ಟಿ ಅಂದ್ರೆ ಯಾಕೆ ಅದನ್ನ ನೂತನ ಸೃಷ್ಟಿ ಅಂತ ಕರೀತಾರೆ? ಮತ್ತೆ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯ್ತು ಅಂದ್ರೆ ಆ ಪೂರ್ವ ಸ್ಥಿತಿ ಅಂದ್ರೆ ಏನು ಅಂದ್ರೆ ಆದಾಮನು ಪಾಪದಲ್ಲಿ ಬಿದ್ದ ಸ್ಥಿತಿ, ದೇವರಿಂದ ದೂರ ಆದ ಸ್ಥಿತಿ, ಅದು ಪೂರ್ವ ಸ್ಥಿತಿ. ಸೈತಾನನ ಮಕ್ಕಳಾಗಿರುವಂಥದ್ದು ಅದು ಪೂರ್ವ ಸ್ಥಿತಿ. ನಾವು ಪಾಪಿಗಳಾಗಿ ಅಪರಾಧಿಗಳಾಗಿ ಇದ್ದದ್ದು ಅದು ಪೂರ್ವ ಸ್ಥಿತಿ. ಸೊ ಆ ಪೂರ್ವ ಸ್ಥಿತಿ ಎಲ್ಲ ಹೋಗಿ ನೂತನವಾಗೋದು ಅಂದ್ರೆ ಕ್ರಿಸ್ತನಂತೆ ಆಗೋದು, ಕ್ರಿಸ್ತನ ಮಕ್ಕಳಾಗೋದು ಎಂಬುದಾಗಿ ಅರ್ಥ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳುವ ಹಾಗೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತೇವೆ. ಸೈತಾನನ ಮಕ್ಕಳಾದ ನಾವು ದೇವರ ಮಕ್ಕಳಾಗಿ ಮಾರ್ಪಡ್ತೇವೆ. ಇದು ನೂತನ ಸೃಷ್ಟಿ ಎಂಬುದಾಗಿ ನೋಡ್ತೇವೆ. ಪರಿಚಯದಲ್ಲಿ ಒಂದೆರಡು ವಿಷಯಗಳನ್ನ ನಾವು ಗಮನಿಸುವಾಗ, ಹಲವಾರು ನಂಬಿಕೆ ಇಲ್ಲದವರು ಮತ್ತು ವಿಶ್ವಾಸಿಗಳು ಸಹ ಈ ಸಾಮಾನ್ಯ ತಪ್ಪು ಗ್ರಹಿಕೆಯನ್ನು ಹೊಂದಿರ್ತಾರೆ ಅಂತ. ತಪ್ಪು ಗ್ರಹಿಕೆ, ತಪ್ಪಾಗಿ ಅರ್ಥೈಸಿಕೊಳ್ಳೋದು ಏನು, ಅದು ಅವಿಶ್ವಾಸಿಗಳು ಮಾತ್ರ ಅಲ್ಲ, ವಿಶ್ವಾಸಿಗಳು ಕೂಡ ತಪ್ಪಾಗಿ ಗ್ರಹಿಸಿಕೊಳ್ಳುವಂತ ಒಂದೆರಡು ವಿಷಯಗಳು ಏನು ಅಂದ್ರೆ, ಮೊದಲನೇದಾಗಿ ಅವರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಅನೇಕ ಧರ್ಮಗಳಲ್ಲಿ ಒಂದನ್ನು ಆರಿಸಿಕೊಳ್ಳುವುದೆಂದು ಅವರು ಭಾವಿಸುವಂಥದ್ದು. ಅಂದ್ರೆ ಯೇಸುವಲ್ಲಿ ನಂಬಿಕೆ ಇಡೋದು ಅಂದ್ರೆ ತುಂಬಾ ಧರ್ಮಗಳಿದೆಯಲ್ಲ, ಒಂದು ಧರ್ಮವನ್ನ ಆರಿಸಿಕೊಳ್ಳೋದು, ಅಥವಾ ತುಂಬಾ ದೇವರುಗಳಿದಾರಲ್ಲ ಅದರಂತೆ ಯೇಸು ಕೂಡ ಒಂದು ದೇವರು ಅಂತ ಹೇಳಿ. ಈಗ ನಾವು ಹಿಂದುತ್ವದಿಂದ ಬಂದಿರೋರು, ಹಿಂದೂ ಒಂದು ಹಿನ್ನೆಲೆಯಿಂದ ಬಂದಿರೋರಲ್ವ ನಾವೆಲ್ಲ. ಸೊ ನಾವು ಹಿಂದೂಗಳಾಗಿದ್ದಾಗ ನಮಗೆ ಅನೇಕ ದೇವರುಗಳು ಅಂತ ಇತ್ತು. ಆ ದೇವರುಗಳಲ್ಲಿ ಪ್ರತ್ಯೇಕತೆ ಏನು ನಮ್ಗೆ ಇರ್ಲಿಲ್ಲ.
ನಾವು ಯಾವ ದೇವ್ರನ್ನು ಕೂಡ ಮೇಲು ಕೀಳಾಗಿ ನೋಡ್ತಿರ್ಲಿಲ್ಲ. ಎಲ್ಲಾ ದೇವರುಗಳನ್ನ ಸಮಾನವಾಗಿ ನೋಡ್ತಾ ಇದ್ವಿ. ಹ್ಮ್ ಯಾವ ದೇವ್ರಿಗೆ ಹೋದ್ರು ಕೂಡ, ಹೊಸ ದೇವ್ರಿದ್ರು ಕೂಡ ಅದನ್ನ ಎಲ್ಲಾ ದೇವರುಗಳಲ್ಲಿ ಒಬ್ಬರಂತೆ ನಾವು ಕಾಣ್ತಿದ್ವಿ, ಪೂಜೆ ಮಾಡ್ತಿದ್ವಿ. ಈಗ ಅನೇಕ ಕ್ರೈಸ್ತರು ಯೇಸುವನ್ನ ನಂಬದ ಮೇಲೆ ಕೂಡ ಅವ್ರಿಗೆ ಯೇಸು ವ್ಯತ್ಯಾಸವಾಗಿ ಏನು ಕಾಣಲ್ಲ. ಎಲ್ಲಾ ದೇವರುಗಳಂತೆ ಈ ದೇವರು ಕೂಡ ಒಬ್ಬರು ಅಂತ ಅನ್ಕೊಳ್ತಿದ್ದಾರೆ ವಿನಃ ಯೇಸು ಮಾತ್ರವೇ ದೇವರು ಅನ್ನುವಂತಹ ಒಂದು ಗ್ರಹಿಕೆ ಅವ್ರಿಗಿಲ್ಲ. ಅದೇ ತಪ್ಪು ಗ್ರಹಿಕೆ ಅಂದ್ರೆ ಏನಂದ್ರೆ ಎಲ್ಲಾ ಧರ್ಮಗಳಂತೆ ಕ್ರೈಸ್ತ ಧರ್ಮ ಕೂಡ ಒಂದು ಅಂತ. ಕ್ರೈಸ್ತ ಧರ್ಮ ಅಂತ ನಾವು ಹೇಳೋದೇ ತಪ್ಪು. ಮೊದಲು ಬೈಬಲಲ್ಲಿ ಎಲ್ಲೂ ಕೂಡ ಕ್ರೈಸ್ತತ್ವವನ್ನ ಧರ್ಮವಾಗಿ ಹೇಳೇ ಇಲ್ಲ. ಯೇಸು ಸ್ವಾಮಿ ಹೇಳೋದು ಇದು ಮಾರ್ಗ ಅಂತ ಹೇಳಿ, ನಾನೇ ಮಾರ್ಗ ಅಂತ ಹೇಳಿದ್ದಾರೆ. ಯೇಸು ಸ್ವಾಮಿ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಬಂದಿಲ್ಲ. ಧರ್ಮವನ್ನ ಸ್ಥಾಪನೆ ಮಾಡಿದ್ದು ಸೈತಾನ. ಸೈತಾನನ ಮೂಲಕನೇ ಜನರೆಲ್ಲರೂ ಕೂಡ ಧರ್ಮಗಳನ್ನ ಮಾಡ್ತಿರೋದು. ನಾವು ಕ್ರೈಸ್ತರಾಗಿ ಕ್ರೈಸ್ತ ಧರ್ಮವನ್ನ ಸ್ಥಾಪನೆ ಮಾಡೋದು ಅಥವಾ ಅದನ್ನ ಪಾಲನೆ ಮಾಡೋದು ಮಾಡಬಾರ್ದು. ಆ ಸೈತಾನ ಅದನ್ನ ಒಂದು ಚೌಕಟ್ಟಾಗಿ ಮಾಡಿಬಿಟ್ಟಿದ್ದಾನೆ, ಒಂದು ಉರ್ಲಾಗಿ ಮಾಡಿಬಿಟ್ಟಿದ್ದಾನೆ. ಅದರಲ್ಲಿ ನಾವು ಆಯ್ಕೆ ಇಲ್ಲದೆ ಸಿಕ್ಕಿಕೊಳ್ಬೇಕಾಗಿದೆ. ಎರಡನೇದಾಗಿ ತಪ್ಪು ಗ್ರಹಿಕೆಯನ್ನು, ಮೊದಲನೇ ತಪ್ಪು ಗ್ರಹಿಕೆ ಬಂದು ಎಲ್ಲಾ ಧರ್ಮಗಳಂತೆ ಕ್ರೈಸ್ತ ಧರ್ಮ ಕೂಡ ಒಂದು ಅಂತ ತಿಳ್ಕೊಳ್ಳುವಂಥದ್ದು. ಅದು ವಿಶ್ವಾಸಿಗಳು ಕೂಡ ಅನೇಕರು ಅದನ್ನೇ ತಿಳ್ಕೊಳ್ತಿದ್ದಾರೆ, ಇದು ತಪ್ಪು ಗ್ರಹಿಕೆ ಅಂತ. ಎರಡನೇದಾಗಿ ಆತನನ್ನು ನಂಬಲು ಅಂದ್ರೆ ಯೇಸುವನ್ನ ನಂಬಲು ಅನೇಕ ವಿಷಯಗಳನ್ನ ತ್ಯಜಿಸಬೇಕು ಎಂದು ಭಾವಿಸುವಂಥದ್ದು. ಅಂದ್ರೆ ನಿಷ್ಠಾವಂತ ಭಕ್ತರು ಸಹ ಏನ್ ಅನ್ಕೊಳ್ತಾರೆ ಅಂದ್ರೆ ಒಳ್ಳೆ ನಂಬಿಕೆ ಹೊಂದಿರೋದು ತುಂಬಾ ಕಷ್ಟ ಅಂತ. ಒಳ್ಳೆ ನಂಬಿಕೆ ಅಂದ್ರೆ ರಕ್ಷಣೆ ಹೊಂದಕ್ಕೆ, ನಾವು ದೇವ್ರ ಮಕ್ಕಳಾಗೋದಕ್ಕೆ, ಪರಲೋಕ ಹೋಗ್ಬೇಕು ಅಂದ್ರೆ ತುಂಬಾ ಒಳ್ಳೆ ನಂಬಿಕೆ, ಬಲವಾದ ನಂಬಿಕೆ ಇರಬೇಕು ಅಂತ ಹೇಳಿ ಅನ್ಕೊಳ್ಳೋದು. ಅದು ಹಾಗಲ್ಲ. ಈ ಒಂದು ಭಾವನೆಗಳು, ಈ ಒಂದು ಗ್ರಹಿಕೆಗಳು ಸರಿ ಅಲ್ಲ. ಹಾಗಾದ್ರೆ ನಾವೊಬ್ಬ ಪ್ರೌಢ ಕ್ರೈಸ್ತರಾಗಿ, ಪ್ರೌಢ ಅಂದ್ರೆ ಒಂದು ಮೆಚ್ಯೂರ್ ಕ್ರಿಶ್ಚಿಯನ್ಸ್ ಆಗಿ ಇರಬೇಕು ಅಂತ ಹೇಳಿದ್ರೆ ಯಾವುದು ಸರಿಯಾದ ಗ್ರಹಿಕೆ ಅನ್ನೋದನ್ನ ಈ ಒಂದು ಸಂದೇಶದ ಮೂಲಕ ನೋಡೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಏನಂದ್ರೆ, ರಕ್ಷಣೆ ಎಂದರೆ ಅರ್ಥವೇನೆಂಬುದಾಗಿ ನಾವು ತಿಳ್ಕೋಬೇಕು. ರಕ್ಷಣೆ ಅರ್ಥ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಕ್ರೈಸ್ತತ್ವ ಅಂದ್ರೇನೆ ರಕ್ಷಣೆ. ಯಾಕೆ ನಾವು ಕ್ರೈಸ್ತರಾಗಿ ಮಾರ್ಪಡ್ತಾ ಇದ್ದೇವೆ, ಯಾಕೆ ನಾವು ಯೇಸುವನ್ನ ನಂಬ್ತೇವೆ ಅಂದ್ರೆ ರಕ್ಷಣೆ ಹೊಂದೋದಕ್ಕೆ. ಅದನ್ನೇ 2 ಕೊರಿಂಥ 5:17 ಈಗಾಗಲೇ ನಾವು ಓದಿಕೊಂಡು, ಹಳೆಯದು ಎಂದ್ರೆ ಏನು ಅಂತ ಹೇಳ್ಬಿಟ್ಟು ಒಂದು 3 ವಿಷಯಗಳನ್ನ ನಾವು ನೋಡ್ಬೇಕಾಗುತ್ತೆ. ಹಳೇದಂದ್ರೆ ಏನು? ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯ್ತು ಅಂತ ಹೇಳುತ್ತಲ್ಲ, ಆ ಪೂರ್ವ ಸ್ಥಿತಿಯನ್ನೇ ಇಲ್ಲಿ ಹೇಳೋದು. ಹಳೆಯದು ಅಂದ್ರೆ ಏನು ಅಥವಾ ಪೂರ್ವ ಸ್ಥಿತಿ ಅಂದ್ರೆ ಏನು ಅಂತ. ಎಫೆಸಿಯಲ್ಲಿ 2ನೇ ಅಧ್ಯಾಯ 1, 2, 3ನೇ ವಚನಗಳನ್ನ ನೋಡುವಾಗ 3 ವಚನಗಳ ಆಧಾರದಲ್ಲಿ ನಾವು ಹಳೆಯ ಸ್ಥಿತಿಯನ್ನ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾವು ಎಫೆಸಿ 2:1 ನೋಡುವಾಗ ಇಲ್ಲೇ ಇದೆ ಸ್ಕ್ರೀನ್ ಮೇಲೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು ಅಂತ ಹೇಳಿ. ಪೂರ್ವ ಸ್ಥಿತಿ ಅಂದ್ರೆ ಏನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತದ್ದು ಪೂರ್ವ ಸ್ಥಿತಿ. ನೀನು ನಾನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತಿದ್ವಿ. ಕ್ರಿಸ್ತನು ಈ ಲೋಕದಲ್ಲಿ ಬಂದಿಲ್ಲ ಅಂತ ಅಂದಿದ್ರೆ ನಾವೆಲ್ಲರೂ ಕೂಡ ನಮ್ಮ ಆತ್ಮ ಸತ್ತ ಸ್ಥಿತಿಯಲ್ಲೇ ಇರ್ತಾ ಇತ್ತು. ನಾವು ಶಾರೀರಿಕವಾಗಿ ಸತ್ತ ಮೇಲೆ ನರಕಕ್ಕೆ ಹೋಗ್ಬೇಕಾಗಿತ್ತು, ಬೇರೆ ಆಯ್ಕೆ ಇರ್ತಿರ್ಲಿಲ್ಲ ನಮಗೆ. ಇದು ಪೂರ್ವ ಸ್ಥಿತಿ ಅನ್ನುವಂಥದ್ದು. ಆದ್ರೆ ಆ ಪೂರ್ವ ಸ್ಥಿತಿನ ಬದಲಾಯಿಸಿಕೊಂಡದ್ದು ಹೇಗೆ ಅಂದ್ರೆ ಕ್ರಿಸ್ತನಲ್ಲಿ ಬರೋದ್ರ ಮೂಲಕ. ಕ್ರಿಸ್ತನು ಮಾತ್ರನೇ ನಿನ್ನನ್ನ ನನ್ನನ್ನ ಆ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾದ ನಮ್ಮನ್ನ ಬದುಕಿಸೋದಕ್ಕೆ ಸಾಧ್ಯವಾಗುತ್ತೆ. ಆತನು ಸತ್ತು ನಮ್ಮನ್ನ ಬದುಕಿಸಿದ್ದು. ಪಾಪ ಕೊಡೋ ಸಂಬಳ ಏನು? ಮರಣ. ನಾನು ನೀನು ಪಾಪ ಮಾಡಿದ್ದೇವೆ ಅಂದ್ರೆ ನಾವು ಸಾಯಬೇಕಾಗಿತ್ತು. ಆದ್ರೆ ಆ ಪಾಪದಿಂದ, ಆ ಶಾಪದಿಂದ ಬಂದ ಶಿಕ್ಷೆಯನ್ನ ಯೇಸು ಕ್ರಿಸ್ತನ ಅನುಭವಿಸಿ ನಮ್ಮನ್ನ ಬದುಕುವಂತೆ ಮಾಡಿದ್ದಾನೆ. ಇವತ್ತು ನಾವು ಆತ್ಮಿಕವಾಗಿ ದೇವರೊಂದಿಗೆ ಜೀವಿಸ್ತಾ ಇದ್ದೀವಿ ಅಂದ್ರೆ ಅದು ಕ್ರಿಸ್ತನ ಮೂಲಕ ಮಾತ್ರನೇ. ಎರಡನೇದಾಗಿ ಆ ಪೂರ್ವ ಸ್ಥಿತಿ ಅಂದ್ರೆ ಅಥವಾ ಹಳೆಯ ಒಂದು ಸ್ವಭಾವ ಅಂದ್ರೆ ಏನು ಅಂದ್ರೆ ಎಫೆಸಿ 2:2 ನಾವು ನೋಡುವಾಗ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ
ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಎಂಬುದಾಗಿ ಇದೆ. ಎರಡನೇ ಪೂರ್ವ ಸ್ಥಿತಿ ಅಂದ್ರೆ ಏನು ಗೊತ್ತಾ? ಸೈತಾನನ ಮಕ್ಕಳಾಗಿರೋದು. ಈ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ನಾವೆಲ್ಲರೂ ವಿಧೇಯರಾಗಿದ್ವಿ. ಅಂದ್ರೆ ದೇವರಿಗೆ ವಿಧೇಯರಾಗಬೇಕಾಗಿದ್ದ ನಾವು, ಈಗ ಆದಾಮ ಅವರು ಯಾರಿಗೆ ವಿಧೇಯರಾಗಿದ್ದು? ದೇವ್ರು ಹೇಳಿದ್ದು ಈ ಮರದ ಹಣ್ಣನ್ನ ತಿನ್ನಬಾರ್ದು ಅಂತ. ಸೈತಾನ ಹೇಳಿದ್ದು ತಿನ್ನಬಹುದು, ತಿಂದ್ರೆ ನೀನ್ ಸಾಯಲ್ಲ, ದೇವರಂತೆ ಆಗ್ತೀಯ ಅಂತ ಹೇಳಿದ್ದು. ಸೊ ಆ ಆದಾಮ ಅವರು ವಿಧೇಯರಾಗಿದ್ದು ಸೈತಾನನ ಮಾತಿಗೆ. ಆಗಲೇ ಅವರು ದೇವರ ಮಹಿಮೆಯನ್ನ ಕಳ್ಕೊಂಡ್ರು. ದೇವರ ದೇವ್ರು ಕೊಟ್ಟಂತ ಜೀವಾತ್ಮ ಸತ್ತ ಸ್ಥಿತಿಗೆ ಬಂತು. ಕಾರಣ ದೇವರ ಜೊತೆಗೆ ದೂರ ಆಯ್ತು. ಈಗ ರಕ್ಷಣೆ ಮಾರ್ಗದಲ್ಲಿ ನಾವು ಹೇಳ್ತೀವಲ್ವಾ, ಸೃಷ್ಟಿಯ ನಿಯಮ ಅಂದ್ರೆ ಏನು? ಪ್ರಿನ್ಸಿಪಲ್ ಆಫ್ ಕ್ರಿಯೇಷನ್ ಅಂತ ಹೇಳಿ, ಅಥವಾ ಕ್ರಿಯೇಷನ್ ಪ್ರಿನ್ಸಿಪಲ್ ಅಂತ ಹೇಳಿ ಹೇಳುವಾಗ, ಆ ಸೃಷ್ಟಿಯ ನಿಯಮ ಬಂದು 3 ಉದಾಹರಣೆಗಳನ್ನ ಹೇಳ್ತೀವಿ ರಕ್ಷಣೆ ಮಾರ್ಗದಲ್ಲಿ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಮೀನು ನೀರಲ್ಲಿ ಇರಬೇಕು. ಅದು ದೇವರು ನೇಮಿಸಿರುವಂತ ನಿಯಮ. ಆ ಮೀನು ನೀರಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಸಾಯುತ್ತೆ. ನೀನ್ ಎಂಥದ್ದೇ ಒಂದು ಬಂಗಾರದ ಮನೆಯನ್ನ ಮಾಡಿ ಅದನ್ನ ಇಟ್ರು ಕೂಡ, ಎಂಥದ್ದೇ ದೊಡ್ಡ ಬಿಲ್ಡಿಂಗ್ ನೀನ್ ಅದನ್ನ ಮಾಡಿಟ್ರು ಕೂಡ, ಎಂಥ ಜಾಗದಲ್ಲಿ ನೀನ್ ಇಟ್ರು, ನೀರು ಇಲ್ದಿರುವಂತ ಜಾಗ, ಅದೆಂಥದ್ದೇ ಎಷ್ಟೇ ಕಾಸ್ಟ್ಲಿ ಇದ್ರು ಕೂಡ ಅದು ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹ್ಮ್. ಯಾಕಂದ್ರೆ ದೇವ್ರು ನೇಮಿಸಿರೋದು ಆ ಮೀನು ನೀರಲ್ಲಿ ಇರಬೇಕು ಅಂತ. ಆಗ ಮಾತ್ರನೇ ಅದು ಜೀವಂತವಾಗಿನೂ ಇರುತ್ತೆ, ಸಂತೋಷವಾಗಿನೂ ಇರುತ್ತೆ. ಎರಡನೇದಾಗಿ, ಎರಡನೇ ಉದಾಹರಣೆನ ನಾವು ನೋಡುವಾಗ, ಒಂದು ಮರ. ಆ ಮರ ಅನ್ನುವಂಥದ್ದು ಮಣ್ಣಲ್ಲಿರ್ಬೇಕು. ಮಣ್ಣಲ್ಲಿಲ್ಲದೆ ಅದು ನೀರಲ್ಲಿದ್ರೆ ಅಥವಾ ಮಣ್ಣಿನ ಮೇಲೆ ಇದ್ರೆ ಖಂಡಿತ ಅದು ಜೀವಂತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅಂತ ಮರ ಸತ್ತೋಗುತ್ತೆ. ಅದು ಎಷ್ಟು ಒಳ್ಳೆ ನೆಲದಲ್ಲಿ ಇರುತ್ತೋ, ಎಷ್ಟು ಒಳ್ಳೆ ಮಣ್ಣಲ್ಲಿ ಇರುತ್ತೋ ಅಷ್ಟು ಬಲವಾಗಿ ಅದು ಬೆಳೆಯುತ್ತೆ, ಫಲ ಕೊಡುತ್ತೆ. ಅಂದ್ರೆ ಅದು ಸಂತೋಷವಾಗಿರುತ್ತೆ, ಜೀವಂತವಾಗಿರುತ್ತೆ ಎಂಬುದಾಗಿ ನೋಡ್ತಾ ಇದ್ದಾರೆ. ಹಾಗೇನೆ ಮೂರನೇದಾಗಿ ಸೃಷ್ಟಿಯ ನಿಯಮವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಪಕ್ಷಿಗಳ ಬಗ್ಗೆ ನೋಡ್ತೀವಿ. ಆ ಪಕ್ಷಿಗಳು ಗಾಳಿಯಲ್ಲಿದ್ದಾಗ ಮಾತ್ರ ತುಂಬಾ ಸಂತೋಷವಾಗಿರುತ್ತೆ. ಅವೆಷ್ಟು ಎತ್ತರಕ್ಕೆ ಹಾರುತ್ತೋ ಅಷ್ಟು, ಗಾಳಿ ಇಲ್ಲದೆ ಹಾರಕ್ಕೆ ಆಗಲ್ವಲ್ಲ, ಸೊ ಅವು ಎಷ್ಟು ಎತ್ತರಕ್ಕೆ ಹಾರುತ್ತೋ ಅಷ್ಟು ಸಂತೋಷವಾಗಿ ಇರುತ್ತೆ ಎಂಬುದಾಗಿ ನೋಡ್ತಾ ಇದ್ದೆ. ಆದರೆ ಮನುಷ್ಯರನ್ನ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಾದ್ಮೇಲೆ ಆತನ ಜೊತೆ ನಾವ್ ಇರ್ಬೇಕು ಅಂತಾನೆ ಆತನು ಏನ್ ಮಾಡಿದ್ರು? ಜೀವಾತ್ಮವನ್ನ ನಮಗೆ ಕೊಟ್ರು. ಆದಾಮನ ಮೂಗಿನಿಂದ ದೇವರ ಜೀವ ಶ್ವಾಸನ ಊದಿದ್ರು ಅಂತ ಆದಿಕಾಂಡ 2 7ನೇ ವಚನ ಹೇಳುತ್ತೆ. ಸೊ ಹೇಗೆ ಮೀನು ನೀರಲ್ಲಿ ಇರ್ಬೇಕೋ, ಮರ ಮಣ್ಣಲ್ಲಿ ಇರ್ಬೇಕೋ, ಪಕ್ಷಿ ಗಾಳಿಯಲ್ಲಿ ಇರ್ಬೇಕು, ಹಾಗೆ ಮನುಷ್ಯ ದೇವ್ರ ಜೊತೆ ಇರಬೇಕು ಅಂತಾನೆ ದೇವರು ನಮಗೆ ಜೀವಾತ್ಮವನ್ನ ಕೊಟ್ಟಿದ್ದು. ದೇವರ ಜೊತೆ ನಾವಿಲ್ಲ ಅಂದ್ರೆ ನಾವು ಸತ್ತ ಸ್ಥಿತಿಯಲ್ಲಿ ಇರ್ತೀವಿ, ಖಂಡಿತ ನಾವು ಸಂತೋಷವಾಗಿರೋದಕ್ಕೆ ಆಗೋದಿಲ್ಲ ಎಂಬುದಾಗಿ ನೋಡ್ತೇವೆ. ಈ ಸೈತಾನನ ಮೂಲಕ ನಾವು ದೇವರಿಂದ ದೂರವಾದ್ವಿ. ದೇವರಿಂದ ದೂರವಾಗಿ ಲೋಕದಲ್ಲಿರುವಂತವರೆಲ್ಲರೂ ಈಗ ಸೈತಾನನ ಮಕ್ಕಳಾಗಿದ್ದಾರೆ. ಯೇಸುವನ್ನ ತಿಳಿಯದೇ ಇರೋರು, ನಂಬದೇ ಇರೋರು, ಖಂಡಿತ ಅವರು ಸೈತಾನನ ಮಕ್ಕಳಾಗಿದ್ದಾರೆ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಸೈತಾನನ ಮಗನಂತಾನೆ ಹೇಳ್ಬೋದು. ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ ಅದು. ಯಾಕಂತ ಹೇಳಿದ್ರೆ ಕ್ರಿಸ್ತನ ನಂಬಿಕೆ ನಿಲ್ಲದೆ ಇರೋ ಕಾರಣ. ಹಾಗೇನೆ ನಾವು ಯಾವುದೇ ರಾಜಕಾರಣಿಗಳನ್ನ, ಯಾವುದೇ ದೇಶದ ರಾಜಕಾರಣಿಗಳನ್ನ, ಎಂಥದ್ದೇ ಶ್ರೀಮಂತ ವ್ಯಕ್ತಿಯನ್ನ, ಬುದ್ಧಿವಂತ ವ್ಯಕ್ತಿಯನ್ನ, ವಿಜ್ಞಾನಿಗಳನ್ನ ತೆಗೆದುಕೊಂಡ್ರು ಕೂಡ ಅವರು ಸೈತಾನನ ಮಕ್ಕಳಾಗಿರೋದು ತುಂಬಾ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ಏನಂದ್ರೆ, ಯೇಸ್ವಾಮಿನೇ ಹೇಳ್ತಾರೆ, ಸೈತಾನ ನಿಮ್ಮ ತಂದೆ ಎಂಬುದಾಗಿ. ಅವಿಶ್ವಾಸದಲ್ಲಿರುವಂತವರೆಲ್ಲರೂ ಕೂಡ ಸೈತಾನನ ಮಕ್ಕಳು ಅಂತ. ಸೊ ಈ ವಾಯುಮಂಡಲದ ಅಧಿಕಾರ ನಡೆಸುವಂತ ಅಧಿಪತಿಗೆ ನಾವೆಲ್ಲ ಒಳಗಾಗಿದ್ವಿ. ಅದು ಪೂರ್ವ ಸ್ಥಿತಿ. ಈಗ ನಾವು ಕ್ರಿಸ್ತನಲ್ಲಿದ್ರೆ ಆ ಸೈತಾನನ ಬಂಧನಗಳಿಂದ ನಾವು ಹೊರಗಡೆ ಬರ್ತೀವಿ. 1 ಯೋಹಾನ 3:8 ಹೇಳುವ ಹಾಗೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗಿದ್ದು ಏನಕ್ಕೆ ಅಂದ್ರೆ ಸೈತಾನನ ತಲೆಯನ್ನ ಜಜ್ಜೋದಕ್ಕೆ, ಸೈತಾನನ ಒಂದು ಕಾರ್ಯಗಳನ್ನ ಲಯಪಡಿಸೋದಕ್ಕಾಗಿ ಆತನು ಪ್ರತ್ಯಕ್ಷವಾದನೆಂಬುದಾಗಿ ಸ್ಪಷ್ಟವಾಗಿದೆ. ಕೇವಲ ಕ್ರಿಸ್ತನು ಮಾತ್ರನೇ ಸೈತಾನನ ತಲೆ ಜಜ್ಜಗೆ ಬಂದಿದ್ದು. ಕೇವಲ ಕ್ರಿಸ್ತನು ಮಾತ್ರನೇ ಸೈತಾನನ ಬಲವನ್ನ, ಅಧಿಕಾರವನ್ನ ಮುರಿದಿರೋದು. ಹಾಗಾಗಿನೇ ಸೈತಾನನು ಯೇಸುವಿಗೆ
ಒಳಗಾಗ್ತಾನೆ, ಏಸುಗೆ ಭಯ ಪಡ್ತಾನೆ, ಏಸು ಹೆಸರೆತ್ತಿದ್ರೆ ಅವನು ಓಡ್ತಾನೆ. ಕಾರಣ ಅವನಿಗಾಗ್ಲೇ ಯೇಸುವಿನ ಕೈಯಲ್ಲಿ ಸಿಲುಬೆಯಲ್ಲಿ ಆ ಸೋತೋಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಸೈತಾನನ ಮಗನಾಗಿದ್ರು ಕೂಡ ಅವನು ದೇವರ ಮಗನಾಗ್ತಾನೆ ಕ್ರಿಸ್ತನಲ್ಲಿದ್ರೆ ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಏನದು ಪೂರ್ವ ಸ್ಥಿತಿ ಅಂತ ನೋಡುವಾಗ ಎಫೆಸಿ 2:3 ತುಂಬಾ ಸ್ಪಷ್ಟವಾಗಿ ಹೇಳೋದೇನಂದ್ರೆ, ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಅಂತ. ಇದು ನರಕಕ್ಕೆ ಸೂಚಿಸುತ್ತೆ. ದೇವರ ಕೋಪ ಅಂದ್ರೆ ಏನು? ಯೇಸುವಿನಿಂದ ದೂರ ಇರುವ, ದೇವರಿಂದ ದೂರ ಇರುವ ಪ್ರತಿಯೊಬ್ರು ಕೂಡ ಸತ್ತು ನರಕಕ್ಕೆ ಹೋಗ್ಬೇಕು ಅಂತ. ಸೊ ಆ ದೇವರ ಕೋಪವನ್ನ ಯೇಸು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಳ್ತಾನೆ. ಆತನು ನಮಗೆ ದೇವರ ಪ್ರೀತಿಯನ್ನ ಮಾತ್ರ ತೋರಿಸ್ತಾನೆ, ಕೋಪವನ್ನೆಲ್ಲ ಆತನೇ ಹೊತ್ತುಕೊಳ್ತಾನೆ. ಆ ಕೋಪ ಬಂದು ಸಿಲುಬೆಯ ಮರಣ ಎಷ್ಟು ಭಯಂಕರವಾಗಿರುತ್ತೆ. ಆ ಸಿಲುಬೆಯ ಮರಣ ಬೈಬಲ್ ಓದುವಾಗ ನಮ್ಗೆ ಅರ್ಥ ಆಗುತ್ತೆ. ಯೇಸು ಕ್ರಿಸ್ತನು ಆ ಗೆತ್ಸೆಮನೆ ತೋಟಕ್ಕೆ ಹೋಗಿ, ತಂದೆ ನಿನ್ನ ಚಿತ್ತವಾದರೆ ಈ ಪಾತ್ರೆನ ನನ್ನಿಂದ ದೂರ ಮಾಡು ಅಂತ ಹೇಳ್ತಾರೆ. ಕಾರಣ ಅಷ್ಟು ಭಯಂಕರವಾಗಿ ದೇವಾದಿ ದೇವನಾಗಿ ರಾಜರ ರಾಜನಾಗಿ ಪರಲೋಕದಲ್ಲಿ ಸಿಂಹಾಸನದಲ್ಲಿ ಅಸನರುಡನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು ಪಾಪಿಗಳ ಕೈಯಲ್ಲಿ ಅವಮಾನ ಹೊಂದೋದು ನಿಜವಾಗ್ಲೂ ಅದು ಹೇಗಿರುತ್ತೆ ಯೋಚನೆ ಮಾಡಿ. ಅದಕ್ಕಾಗಿ ಎಲ್ಲೋ ಒಂದು ಕಡೆ ಮನುಷ್ಯ ಸ್ವಭಾವದಿಂದ ಯೇಸು ಕ್ರಿಸ್ತನು ಇದನ್ನ ನನ್ನಿಂದ ದೂರ ಮಾಡು, ಆದ್ರೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತ ನೆರವೇರ್ಲಿ ಅಂತ ಆ ಕೊನೆಯ ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೇವೆ. ಆ ಪ್ರಾರ್ಥನೆ ಮುಗಿಯೋಕು ಮುಂಚೆ ಅಲ್ಲಿ ಯೇಸು ಕ್ರಿಸ್ತನ ಹಿಡ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಹಿಡ್ಕೊಂಡೋಗಿ ಆ ದೈವಿಕ ಕೋಪ ಅನ್ನುವಂಥದ್ದು ಮನುಷ್ಯರಾದ ನಮ್ಮ ಮೇಲೆ ಬರ್ಬೇಕಾಗಿರುವಂತಹ ಕೋಪವನ್ನ ಯೇಸು ಕ್ರಿಸ್ತನು ತೆಗೆದುಕೊಂಡು ಇವತ್ತು ನಮಗೆ ಆತನು ಪರಲೋಕಕ್ಕೆ ಮಾರ್ಗವಾಗಿದ್ದಾನೆ. ನಾವೆಲ್ಲರೂ ನರಕಕ್ಕೆ ಹೋಗ್ತಾ ಇದ್ವಿ. ನಮ್ಮ ಪೂರ್ವಿಕರೆಲ್ಲ ಈಗ ಯೇಸುವನ್ನ ನಂಬದೆ ಸತ್ತವರೆಲ್ಲರೂ ಕೂಡ ನರಕಕ್ಕೆ ಹೋಗಿದ್ದಾರೆ. ನಾವು ಕೂಡ ಒಂದು ವೇಳೆ ಯೇಸುವನ್ನ ನಂಬದೇ ಇದ್ರೆ ನಾವು ನರಕಕ್ಕೆ ಹೋಗ್ತಾ ಇದ್ವಿ. ಯೇಸುವನ್ನ ನಂಬಿರೋದು ಕೇವಲ ಅದೊಂದು ಇದಲ್ಲ, ಏನು ಆಯ್ಕೆ ಅಲ್ಲ ನಮ್ದು, ಅದೇ ಎಲ್ಲವೂ. ಬೇರೆ ಆಯ್ಕೆನೇ ಇಲ್ಲ ನಮ್ಗೆ ಪಾಪದಿಂದ ಬಿಡುಗಡೆ ಹೊಂದೋದಕ್ಕೆ, ಸೈತಾನ್ನಿಂದ ಬಿಡುಗಡೆ ಹೊಂದೋದಕ್ಕೆ, ನರಕದಿಂದ ಬಿಡುಗಡೆ ಹೊಂದೋದಕ್ಕೆ ಯೇಸುವನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ನಮಗೆ. ಇದು ಸತ್ಯವಾದಂಥದ್ದು. ಇದು ನಾವು ಮೆಚ್ಯೂರ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಈಗ ಯೇಸು ನಂಬ್ತಿರೋದು ನನ್ನ ಜೀವನದಲ್ಲಿ ಏನೋ ಒಳ್ಳೇದಾಯ್ತು ಅಂತ ಅಲ್ಲ. ಯೇಸು ನಂಬಿರೋದಕ್ಕೆ ನಾನು ಯಾಕೆ ಯೇಸು ನಂಬಿದೆ ಅಂದ್ರೆ ದೇವ್ರು ನನಗೆ ಸಮಸ್ಯೆಗಳಿತ್ತು, ಸಮಸ್ಯೆಯಿಂದ ಬಿಡಿಸಿದ್ರು, ರೋಗದಿಂದ ಬಿಡಿಸಿದ್ರು, ಸಾಲದಿಂದ ಬಿಡಿಸಿದ್ರು. ಇದೆಲ್ಲ ಸಾಕ್ಷಿ ಅಲ್ಲವೇ ಅಲ್ಲ. ಈ ತರ ಸಾಕ್ಷಿಗಳು ಅನ್ಯ ಜನರು 1000 ಹೇಳ್ತಾರೆ. ಅವರು ಕೂಡ ವಿಗ್ರಹಾರಾಧನೆ ಮಾಡಿಕೊಂಡು ದೇವ್ರ ನಮ್ಮನ್ನ ಆಗಿಟ್ರು ಈಗಿಟ್ರು. ಈಗ ತುಂಬಾ ಅತ್ಯಂತ ಶ್ರೀಮಂತರು ಯಾರಿದ್ದಾರೆ ಪ್ರಪಂಚದಲ್ಲಿ ಅಂದ್ರೆ ವಿಗ್ರಹಾರಾಧನೆ ಮಾಡೋರೆ, ಅವರೇ ಕೋಟ್ಯಾಧಿಪತಿಗಳಾಗಿರೋದು. ಒಂದ್ ವೇಳೆ ಯೇಸ್ವಾಮಿ ಹತ್ರ ಬಂದ್ರೆ ಸಾಲ ತೀರಿಸ್ತಾರೆ, ಹಣ ಕೊಡ್ತಾರೆ ಅನ್ನೋದಾದ್ರೆ ಅದಕ್ಕಿಂತ ಜಾಸ್ತಿನೇ ಅನ್ಯ ಜನರು ಅನುಭವಿಸ್ತಾ ಇದಾರಲ್ವಾ. ಅಂತವ್ರು ಯೇಸು ಹತ್ರ ಬರೋ ಅವಶ್ಯಕತೆ ಏನಿದೆ? ಈಗ ಅಂಬಾನಿಗೆ ಆದಾನಿಗೆ ಹೋಗಿ ನಾವು ಸ್ವಾರ್ಥ ಸಾರ್ಬೇಕು ಅಂದ್ರೆ ಏನಂತ ಸಾರ್ತೀರಾ? ಏನ್ ಕಡಿಮೆ ಇದೆ ಅವ್ರಿಗೆ ನಾವು ಸ್ವಾರ್ಥ ಹೇಳೋದಕ್ಕೆ? ಶಾರೀರಿಕವಾದದ್ದು ಅಲ್ವಲ್ಲ ಬೇಕಾಗಿರೋದು. ಈ ಲೋಕದಲ್ಲಿ ಇರುವಂತದ್ದೆಲ್ಲವೂ ಕೂಡ, ಆ ಶಾರೀರಿಕವಾದದ್ದೆಲ್ಲವೂ ಕೂಡ ಅವರಿಗೆ ಸಿಗುತ್ತೆ. ಈ ಲೋಕದಲ್ಲಿ ಸೈತಾನನ್ನು ಕೊಡುವಂತದ್ದಾಗಿದೆ ಅವೆಲ್ಲವೂ ಕೂಡ. ಯೇಸು ಸ್ವಾಮಿಗೂ ಕೂಡ ಅವನು ಬಂದು ಹೇಳಿದ್ದದೇ ಅಲ್ವಾ, ನೀವು ನನ್ನ ಮುಂದೆ ನೀನ್ ನನಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರೆ ನೋಡು ಈ ಜಗತ್ತಿಗೆಲ್ಲ ಈ ರಾಜ್ಯದ ವೈಭವನ್ನೆಲ್ಲ ನೋಡು, ಇದನ್ನೆಲ್ಲ ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳಿದ್ರು. ಹಾಗಾಗಿ ಯಾರೆಲ್ಲ ಸೈತಾನ್ಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಿದಾರೋ ಅವ್ರಿಗೆ ಬೇಕಿರೋದೆಲ್ಲ ಸೈತಾನ ಕೊಡಕ್ಕೆ ರೆಡಿ ಇದ್ದಾನೆ. ಶಾರೀರಿಕವಾದದ್ದು ನೀನ್ ಏನ್ ಕೇಳಿದ್ರು ಕೂಡ ಸೈತಾನ ಕೊಡ್ಲಿಕ್ಕೆ ಅವನ ಕೈಯಲ್ಲಿ ಆಗುತ್ತೆ. ಯಾಕಂದ್ರೆ ಈ ಪ್ರಪಂಚದ ದೇವರು ಸೈತಾನ ಅಂತ ಹೇಳಲ್ಪಟ್ಟಿದೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಆದ್ರೆ ನಾವು ಸುವಾರ್ತೆ ಸಾರಬೇಕಾಗಿರೋದು ಆತ್ಮಿಕವಾದದ್ದು. ಸುವಾರ್ತೆ ಬಂದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಆತ್ಮ ದೇವರಿಂದ ದೂರ ಇದೆ, ಸತ್ತ ಸ್ಥಿತಿಯಲ್ಲಿದೆ. ಯೇಸುವಲ್ಲಿ ಮಾತ್ರನೇ ಅದು ಮತ್ತೆ ಬದುಕೋಕ್ ಸಾಧ್ಯ. ಈಗ ನಾನಾಗ್ಲೇ ಉದಾಹರಣೆ ಹೇಳಿದೆ ಮೀನಿನ ಬಗ್ಗೆ. ಆ ಮೀನನ್ನ ನೀರಿಂದ ಹೊರಗಡೆ ತೆಗೆದಿಟ್ಟಾಗ ಅದು ಹೆಂಗೆ ವಿಲ ಒದ್ದಾಡುತ್ತೆ ನೋಡಿದೀವಲ್ಲ. ಒದ್ದಾಡಿ ಒಂದ್ ವೇಳೆ ಅದನ್ನ ಬೇಗ ಏನಾದ್ರೂ ಮತ್ತೆ ನೀರ್ಗೆ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಹಂಗೆ ಸಾಯುತ್ತೆ. ಹಾಗೆ ದೇವರಿಂದ ದೂರ ಇರುವಂತ ನಾವು ಕೂಡ ಹಾಗೆ ಒದ್ದಾಡ್ತಾ ಇದ್ದೀವಿ. ಒಂದು ದಿನ ಶಾರೀರಿಕವಾಗಿ ಸಾಯ್ತೀವಿ, ನರಕಕ್ಕೆ ಹೋಗ್ತೀವಿ. ಆದ್ರೆ ನಾವು ಸಾಯಕ್ ಮುಂಚೆನೆ ಯೇಸು ಕ್ರಿಸ್ತನ ಮೂಲಕ
ಮತ್ತೆ ನಮ್ಗೆ ಆ ಸಂಬಂಧ ಸಿಕ್ತು ದೇವರೊಂದಿಗೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರಕ್ ಆಗಲ್ಲ ಅಂತ ಯೋಹಾನ ಸುವಾರ್ತೆ 14:6 ಯೇಸುಸ್ವಾಮಿ ಹೇಳಿದ ಹಾಗೆ ಆತನ ಮೂಲಕ ನಾವು ಯೇಸುಸ್ವಾಮಿಯ ಆ ದೇವರ ಬಳಿಗೆ ಬಂದಿದ್ದೇವೆ. ಸತ್ತಂತ ನಮ್ಮನ್ನ ಕ್ರಿಸ್ತನು ಬದುಕಿಸಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಣೆ ಅಂದ್ರೆ ಇದೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಜವಾದ ರಕ್ಷಣೆ ಅಂದ್ರೆ ನಾವು ಪಾಪದಿಂದ ಬಿಡುಗಡೆ ಹೊಂದಿರೋದು, ಸೈತಾನನಿಂದ ಬಿಡುಗಡೆ ಹೊಂದಿರೋದು, ನರಕದಿಂದ ಇವತ್ತು ನಾವು ಬಿಡುಗಡೆ ಹೊಂದಿ ಪರಲೋಕದ ಪ್ರಜೆಗಳಾಗಿರುವಂಥದ್ದು, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. 70 ಜನ ಶಿಷ್ಯರನ್ನ ಯೇಸುಸ್ವಾಮಿ ಸೇವೆಗಂತ ಕಳಿಸುವಾಗ ಅವರೆಲ್ಲರೂ ವಾಪಸ್ ಬಂದು, ಯೇಸುವೆ ನಿನ್ನ ಹೆಸರಲ್ಲಿ ನಾವು ಅದ್ಭುತ ಮಾಡಿದ್ವಿ, ಸ್ವಸ್ಥತೆ ಮಾಡಿದ್ವಿ, ದೆವ್ವಗಳು ಕೂಡ ನಿನ್ನ ಹೆಸರಲ್ಲಿ ನಾವು ಓಡಿಸ್ತೀವಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಿರ್ತಾರೆ. ಯೇಸುಸ್ವಾಮಿ ಹೇಳಿದ ಮಾತೇನು ಗೊತ್ತಾ? ಅದ್ಭುತ ನಡೀತು, ಸ್ವಸ್ಥತೆ ನಡೀತು, ದೆವ್ವಗಳು ಓಡ್ತು ಅಂತಲ್ಲ ನೀವು ಸಂತೋಷ ಪಡ್ಬೇಕಾಗಿರೋದು. ನೀವು ಸಂತೋಷ ಪಡ್ಬೇಕಾಗಿರೋದು ನಿಮ್ಮ ಹೆಸರುಗಳು ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಅದು ನಿಜವಾದ ಸಂತೋಷ ಅಂತ ಹೇಳಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ಮುಖ್ಯ ಸಂದೇಶವನ್ನು ನಾವು ನೋಡುವಾಗ, ಪ್ರೌಢ ಕ್ರೈಸ್ತರು ಇಲ್ಲಿ ಉಳಿಯುವುದಿಲ್ಲ, ಬದಲಾಗಿ ಅವರು 2 ಕ್ಷೇತ್ರಗಳಲ್ಲಿ ಕೃಪೆಯನ್ನು ಪಡೆಯುತ್ತಲೇ ಇರುತ್ತಾರೆ ಅಂತ ಹೇಳಿ. ಏನದು 2 ಕ್ಷೇತ್ರ? 2 ಸ್ಥಳಗಳಲ್ಲಿ ನಾವು ದೇವರ ಕೃಪೆನ ಸತತವಾಗಿ ಹೊಂದಿಕೊಳ್ತೇವೆ ಅಂತ ಹೇಳ್ಬಿಟ್ಟು. ಏನದು ಅಂತ ಹೇಳಿದ್ರೆ, ದೇವರೊಂದಿಗಿನ ಅವರ ಸಂಬಂಧವು ಗಾಢವಾಗುತ್ತಲೇ ಇರುತ್ತದೆ ಅಂತ. ಮೆಚೂರ್ ಕ್ರಿಶ್ಚಿಯನ್ಸ್ನು ದೇವರ ಜೊತೆಗೆ ಅವರ ಸಂಬಂಧವನ್ನ ಏನ್ ಮಾಡ್ಕೊಂತಾರೆ? ದಿನೇ ದಿನೇ ಬಲಪಡಿಸ್ಕೊಂತಾರೆ. ಕ್ರೈಸ್ತರಾಗಿರುವಂತ ನಾವು ಇದ್ದ ಹಾಗೇನೆ ಇರಬಾರ್ದು. ಕ್ರಿಸ್ತನ ಜೊತೆಗೆ ನಮ್ಮ ಸಂಬಂಧ ಆಳವಾಗ್ಬೇಕು. ಈಗ ನಮಗೆ ಫ್ರೆಂಡ್ಸ್ ಅಂತ ಕೆಲವರು ಇರ್ತಾರೆ, ಹಾಯ್ ಬಾಯ್ ಫ್ರೆಂಡ್ಸ್ ಕೆಲವರು ಇರ್ತಾರೆ. ನಾನು ಬೈಬಲ್ ಕಾಲೇಜಲ್ಲಿ ಇದ್ದಾಗ 3 ಗ್ರೂಪ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಅನ್ನ. ಕೆಲವು ಫ್ರೆಂಡ್ಸ್ ಬಂದ್ಬಿಟ್ಟು ಜಸ್ಟ್ ಹಾಯ್ ಬಾಯ್ ಅನ್ನುವಂತ ಫ್ರೆಂಡ್ಸ್, ಕೆಲವು ಫ್ರೆಂಡ್ಸ್ ಬಂದ್ಬಿಟ್ಟು ಗುಡ್ ಫ್ರೆಂಡ್ಸ್ ತರ, ಸ್ವಲ್ಪ ಸಮಯ ಅವ್ರ ಜೊತೆ ಕಳೆಯೋ ಹಾಗೆ. ಆದ್ರೂ ಕೂಡ ನಾವೇನೋ ನಮ್ಮ ಜೀವನದಲ್ಲಿ ಇರುವಂತ ವಿಷಯಗಳನ್ನೆಲ್ಲ ಅವ್ರ ಹತ್ರ ಹಂಚ್ಕೊಳ್ಳಲ್ಲ ನಾವು. ಆದ್ರೂ ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತೀವಿ, ನಮ್ಮ ಬಗ್ಗೆ ಅವ್ರಿಗೆ, ಅವ್ರ ಬಗ್ಗೆ ನಮ್ಗೆ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ. ಇನ್ನೊಂದು ಗ್ರೂಪ್ ಬಂದು ಬೆಸ್ಟ್ ಫ್ರೆಂಡ್ಸ್. ಸೊ ಅವ್ರು ಕೆಲವರೇ ಇರ್ತಾರೆ ಬೆಸ್ಟ್ ಫ್ರೆಂಡ್ಸ್, ನಮ್ಮ ಸ್ವಭಾವ ಅವ್ರ ಸ್ವಭಾವ ಬೆರೆಯುವಂಥದ್ದು. ನಮ್ಮ ಆಸೆಗೆ, ನಮ್ಮ ಆಲೋಚನೆಗೆ ತಕ್ಕಂತೆ ಇರುವಂತವ್ರನ್ನ ನಾವು ಫ್ರೆಂಡ್ಸ್ ಮಾಡ್ಕೊಳ್ತೇವೆ. ಅವ್ರ ಜೊತೆನೆ ನಾವು ತುಂಬಾ ಹೊತ್ತು, ತುಂಬಾ ವರ್ಷಗಳು ಪ್ರಯಾಣ ಮಾಡ್ತೇವೆ. ಯಾವಾಗ ನಮ್ಮ ಆಲೋಚನೆಗಳು ಬೆರೆಯಲ್ವೋ ಅವಾಗ ನಮ್ಮ ಸಂಬಂಧ ಮುರಿಯುತ್ತೆ, ಅದೆಂತ ಫ್ರೆಂಡ್ಸ್ ಜೊತೆ ನಾವಿದ್ರು ಕೂಡ. ಹ್ಮ್ ಯಾರ ಜೊತೆ ನಮ್ಮ ಸಂಬಂಧ ಬಲವಾಗಿರುತ್ತೆ ಅಂದ್ರೆ, ಯಾರ ಜೊತೆ ನಾವು ಹೆಚ್ಚು ಸಮಯ ಕಳಿತೀವೋ, ಹೆಚ್ಚು ನಾವು ಒಬ್ರಿಗೊಬ್ರು ತಿಳಿತೀವೋ, ಒಬ್ರಿಗೊಬ್ರು ಹಂಚ್ಕೊಳ್ತೀವೋ ಆಗ. ಇಲ್ಲ ಅಂತ ಹೇಳಿದ್ರೆ ಅಂತ ಸಂಬಂಧ ಬಲವಾಗಿರಲ್ಲ, ಅದು ಬಲಹೀನ ಸಂಬಂಧವಾಗುತ್ತೆ. ಅದು ಯಾವಾಗಲಾದ್ರೂ ಮುರಿದೋಗ್ಬೋದು. ಜಸ್ಟ್ ಚಿಕ್ಕ ಕಾರಣಕ್ಕೇನೆ ಆ ಸಂಬಂಧಗಳು ಮುರಿದೋಗುತ್ತೆ. ಹಾಗೇನೆ ಆತ್ಮಿಕವಾಗಿ ನಾವು ಯೋಚನೆ ಮಾಡುವಾಗ, ದೇವರ ಜೊತೆ ನಮ್ಮ ಸಂಬಂಧ ಬಲವಾಗಿರ್ಬೇಕು ಅಂದ್ರೆ ಯೇಸು ಕ್ರಿಸ್ತನ ಜೊತೆ ಹೆಚ್ಚು ಸಮಯ ಕಳಿಬೇಕು. ಹೇಗೆ? ಅದು ಪ್ರಾರ್ಥನೆಯಲ್ಲಿ ಕಳಿಬೇಕು, ವಾಕ್ಯದಲ್ಲಿ ಕಳಿಬೇಕು. ಯೇಸುವಿನ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಬೈಬಲ್ ತಾನೇ ಓದ್ಬೇಕು. ಭಾನುವಾರ ಸೇವಕರು ಹೇಳುವಂತ ವಾಕ್ಯವನ್ನ ಕೇಳಬೇಕು. ಅವರು ಕೂಡ ಅದೇ ಕ್ರಿಸ್ತನ ಬಗ್ಗೆ ಹೇಳ್ತಿರ್ತಾರೆ. ನಿನ್ನ ದೇವ್ರ ಬಗ್ಗೆನೆ ಅವ್ರು ಹೇಳೋದು. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಹೇಗಿರ್ಬೇಕು ಅನ್ನೋದನ್ನೆಲ್ಲ ತಿಳಿಸ್ತಿರ್ತಾರೆ. ಕಿವಿಳೋರಾಗಿ ನಾವು ಕೇಳಬೇಕು. ಕಿವಿ ಇದ್ರೂ ಕೂಡ ಕೇಳದೇ ಇರುವಂತವ್ರು ಎಷ್ಟೋ ಜನ ಇದ್ದಾರೆ. ಕೇಳಿಸ್ರು ಕೂಡ ಅವ್ರು ಕಿವುಡ್ರಾಗಿರೋದು ಎಷ್ಟೋ ಒಳ್ಳೇದು. ಬೈಬಲೇ ಹೇಳುತ್ತೆ, ನನ್ನ ಕಣ್ಣು ಕಾಣುತ್ತೆ ಅಂತ ಸರಿಯಾದದನ್ನ ಕಾಣದೇ ಇರೋರು, ನನ್ನ ಕಿವಿ ಕೇಳುತ್ತೆ ಅಂತ ಹೇಳ್ಬಿಟ್ಟು ಕೇಳಬೇಕಾಗಿರೋದನ್ನ ಕೇಳದೇ ಇರುವಂತದಕ್ಕಿಂತ ಕಿವುಡ್ರಾಗಿರೋದೇ, ಕುರುಡ್ರಾಗಿರೋದೇ ಒಳ್ಳೇದಲ್ವಾ? ನಾವು ಆತ್ಮಿಕವಾದನ್ನ ಗ್ರಹಿಸಬೇಕಲ್ವಾ? ಯೇಸ್ವಾಮಿ ಅದನ್ನೇ ಹೇಳೋದು. ಕಿವಿಳೋನು ಕೇಳಲಿ ಅಂದ್ರೆ ಏನು? ಯಾರಿಗೆ ತಾನೇ ಕಿವಿ ಇಲ್ಲ? ಆಲ್ಮೋಸ್ಟ್ ಎಲ್ಲರಿಗೂ ಕಿವಿ ಇದೆ, ಕೇಳಿಸುತ್ತೆ. ಆದ್ರೆ ಕಿವಿ ಉಳ್ಳವನು ಅಂತ ಹೇಳಿದ್ರೆ ವಿಧೇಯನಾಗುವವನು ಕೇಳಲಿ ಅಂತ ಹೇಳಿ. ಸೊ ದೇವರ ವಾಕ್ಯವನ್ನ ಕೇಳಿಸ್ಕೋಬೇಕು ಸರಿಯಾಗಿ. ಭಾನುವಾರ ಆಗ್ಲಿ, ಬೇರೆ ಮೀಟಿಂಗ್ಗಳಲ್ಲಾಗ್ಲಿ, ಬೈಬಲ್ ಓದುವಾಗ್ಲೂ ಕೂಡ ಏನೋ ನಿನ್ನ ಆತ್ಮತೃಪ್ತಿಗೋಸ್ಕರ ಓದೋದಲ್ಲ ಬೈಬಲ್. ಇವತ್ತು ನಾನು ಬೈಬಲೇ ಓದಿಲ್ಲ, ತಗೊಂಡು ಬೈಬಲ್ ಓದೋಣ ಅಂತ ಏನೋ ಒಂದು ಅಧ್ಯಾಯ ಯಾವುದೋ ಯೋಚನೆ ಮಾಡ್ಕೊಂಡು ಓದಿ ಮುಗಿಸ್ಬಿಡ್ತೀವಿ. ಮತ್ತೆ ಏನ್ ಓದಿದೀವಿ ಅಂತ ಜಸ್ಟ್ 1 ಸೆಕೆಂಡ್ ಯೋಚನೆ ಮಾಡಿದ್ರೆ ಆ ಅಧ್ಯಾಯದಲ್ಲಿ ಏನ್ ಓದಿದೀವಿ ಅಂತ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ಮನ್ಸೊಂದ್ ಕಡೆ ಇರುತ್ತೆ, ನಮ್ಮ ಪಾಡ್ಗ ಕಣ್ಣುಗಳು ಅದು ಓದ್ಕೊಂಡು ಹೋಗ್ತಾ ಇರುತ್ತೆ, ಆದ್ರೆ ಏನಿದೆ ಅದ್ರಲ್ಲಂತ ಗೊತ್ತಾಗಲ್ಲ. ಆತರ ಆದ್ರೆ ನಮ್ಮ ಸಂಬಂಧಗಳು ಹೇಗೆ ಬಲ ಪಡುತ್ತೆ ದೇವ್ರ ಜೊತೆಗೆ?
ಓದುವಂಥದ್ದು ಏನಂತ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಓದ್ಬೇಕು. ನಮ್ಮ ಮನಸ್ಸು ಅಲ್ಲೇ ಇರಬೇಕು ಓದುವಾಗ. ಯಾಕಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ಬೈಬಲ್ ಮಾತ್ರನೇ ತಿಳಿಸುತ್ತೆ. ಬೇರೆ ಎಲ್ಲೂ ಕೂಡ ನಮಗೆ ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೈಬಲೇ ನಾವು ಚೆನ್ನಾಗಿ ಓದ್ಬೇಕಾಗಿರೋದು, ಅರ್ಥ ಮಾಡ್ಕೋಬೇಕಾಗಿರೋದು. 1 ಪೇತ್ರ 2:2 ವಚನದಲ್ಲಿ ನಾವು ನೋಡುವಾಗ, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ಹಸು ಮಕ್ಕಳಂತೆ ನಾವೇನನ್ನ ಬಯಸ್ಬೇಕು? ಪರಮಾರ್ಥಿಕ ಅಂದ್ರೆ ಏನು? ಪರಲೋಕದ ಶುದ್ಧ ಹಾಲನ್ನ ಬಯಸ್ಬೇಕು ಅಂತ. ಶುದ್ಧ ಹಾಲು ಅಂದ್ರೆ ಇದು ಸುವಾರ್ತೆಯನ್ನ ಸೂಚಿಸುತ್ತೆ, ಕ್ರಿಸ್ತನ ಕುರಿತಾದಂತ ಸತ್ಯವನ್ನ ಸೂಚಿಸುತ್ತೆ. ಆ ಶುದ್ಧ ಹಾಲು ಅನ್ನೋದು ಸತ್ಯ. ಸತ್ಯ ಅನ್ನೋದು ಹ್ಮ್ ನೀವು ಯೋಚನೆ ಮಾಡಿದಿರಾ? ನೀವು ಕೂಡ ತುಂಬಾ ಸಲ ಅದನ್ನ ಉಪಯೋಗಿಸಿರ್ತೀರಾ. ನಾ ಸುಳ್ಳು ಹೇಳುವಾಗ ಕೆಲವು ಸಲ ಮಾತ್ರನೇ 90 ಭಾಗ ಸುಳ್ಳು ಹೇಳ್ತೀವಿ ಒಂದು ವಿಷಯದಲ್ಲಿ ನಾವೇನಾದ್ರೂ ಹೇಳ್ಬೇಕಾದ್ರೆ. ಕೆಲವು ಸಲ ಅರ್ಧ ಸುಳ್ಳಿದ್ರೆ ಅರ್ಧ ಸತ್ಯ ಇರುತ್ತೆ. ಕೆಲವು ಸಲ 99 ಭಾಗ ನಾವು ಸತ್ಯ ಹೇಳ್ತೀವಿ, ಆ 1% ಸುಳ್ಳು ಹೇಳ್ತೀವಿ. ಆ 1% ತುಂಬಾ ಮುಖ್ಯವಾದ ವಿಷಯ ಇರುತ್ತೆ, ಮುಖ್ಯವಾದ ಪಾಯಿಂಟ್ ಇರುತ್ತೆ. ಆ ಒಂದು ಮುಖ್ಯವಾದ ಪಾಯಿಂಟ್ ಅನ್ನು ಮಾತ್ರ ನಾವು ಸುಳ್ಳು ಹೇಳಿ ಮಿಕ್ಕಿದ್ದೆಲ್ಲ ಸ್ಟೋರಿ ನಡೆದಿರೋದು ಹಾಗೇನೆ ಹೇಳ್ತಿರ್ತೀವಿ ಅಲ್ವಾ? ನಾನು ಹೇಳ್ತಿರೋದು ದೇವರ ವಾಕ್ಯ, ಇದು ಶುದ್ಧವಾದ ಹಾಲು. ಯಾವುದೇ ಒಂದು ಸುಳ್ಳು, ಯಾವುದೇ ಒಂದು ಕೆಲ್ಸಕ್ಕೆ ಬಾರ್ದಿನಂತ ವಾಕ್ಯಗಳಿಲ್ಲ. ಹಾಗಾಗಿ ಅದನ್ನ ನಾವು ಬಯಸ್ಬೇಕು ಅಂತ ಹೇಳ್ಬಿಟ್ಟು ದೇವ್ರು ಹೇಳ್ತಿರೋದು. ಮತ್ತೆ ನಾವೀ ಶುದ್ಧ ಹಾಲಿನಿಂದಲೇ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ. ಸರಿಯಾದ ಸುವಾರ್ತೆ ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ಕೂಡ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಸಭೆಗೆ ಹೋಗೋರೆಲ್ಲರೂ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಸಭೆಯಲ್ಲಿರೋರೆಲ್ಲರೂ ರಕ್ಷಣೆ ಹೊಂದಿದ್ದಾರೆ, ದೀಕ್ಷಾಸನ ತಗೊಂಡಿರೋರೆಲ್ಲರೂ ರಕ್ಷಣೆ ಹೊಂದಿದ್ದಾರೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಎಷ್ಟೋ ಜನ ಇವತ್ತು ದೀಕ್ಷಾಸನ ತಗೊಂಡು ಯೇಸುವನ್ನ ಬಿಟ್ಟೋಗಿಲ್ವಾ? ಎಷ್ಟೋ ಜನ ಸಭೆನ ಬಿಟ್ಟೋಗಿದ್ದಾರೆ. ದೀಕ್ಷಾಸನ ತಗೊಂಡ ತಕ್ಷಣ ಅವ್ರು ರಕ್ಷಣೆ ಹೊಂದಿದ್ದಾರೆ ಅಂತ ಅಲ್ಲ ಅರ್ಥ. ಎಷ್ಟೋ ಜನ ಏನಂದ್ರೆ ತಪ್ಪಾಗಿ ದೀಕ್ಷಾಸನ ತಗೊಳ್ತಾರೆ. ನಾನು ದೀಕ್ಷಾಸನ ತಗೊಂಡ್ರೆ ನನ್ಗೆ ಒಳ್ಳೇದಾಗುತ್ತೆ, ನನ್ನ ಸಮಸ್ಯೆ ತೀರುತ್ತೆ, ದೇವರ ಆಶೀರ್ವಾದ ಸಿಗುತ್ತೆ, ಏನೇನೋ ಅವರು ಆಲೋಚನೆ ಮಾಡ್ಕೊಂಡು ಅದನ್ನ ತಪ್ಪಾಗಿ ಗ್ರಹಿಕೆ ಮಾಡ್ಕೊಂಡು ತಗೊಳ್ಳೋದು ಅಲ್ಲ. ಯೇಸುವನ್ನ ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಂಡು ದೀಕ್ಷಾಸನ ನಾನು ದೇವರ ಮಗು, ದೇವರ ಮಕ್ಕಳಾದ್ಮೇಲೆ ದೀಕ್ಷಾಸನ ತಗೊಳ್ಳೋದು. ದೀಕ್ಷಾಸನ ತಗೊಂಡ್ಮೇಲೆ ದೇವರ ಮಕ್ಕಳಾಗಲ್ಲ. ನಾವು ಬೋಧನೆ ಮಾಡೋರು ಸರಿಯಾಗಿ ಹೇಳಿ ಬೋಧನೆ ಮಾಡ್ಬೇಕು. ಇವ್ರು ಯೇಸುನ ನಂಬಿ ದೀಕ್ಷಾಸನ ಯೇಸು ಸ್ವಾಮಿನ ನಂಬಿ ರಕ್ಷಣೆ ಹೊಂದ್ಕೊಂಡಿರ್ತಾರೆ. ಯೇಸು ಹೆಸರಲ್ಲೇ ರಕ್ಷಣೆ. ಯಾವನಾದ್ರೂ ಕ್ರಿಸ್ತನಿದ್ರೆ ರಕ್ಷಣೆ ಹೊಂದ್ತಾನೆ. ರಕ್ಷಣೆ ಹೊಂದಿರೋನ್ಗೆ ನಾವು ದೀಕ್ಷಾಸನ ಕೊಡ್ತೇವೆ. ತುಂಬಾ ಜನ ಏನ್ ಮಾಡ್ತಾರೆ, ರಕ್ಷಣೆ ಹೊಂದ್ಕೊಂಡಿರಲ್ಲ, ಇನ್ನು ಸರಿಯಾಗಿ ಸತ್ಯನೂ ಗ್ರಹಿಸ್ಕೊಂಡಿರಲ್ಲ, ಆದ್ರೆ ಆತರ ಪಡ್ತಿರ್ತಾರೆ. ಫಸ್ಟೇ ನಾನು ದೀಕ್ಷಾಸನ ಕೊಡಿ, ದೀಕ್ಷಾಸನ ಕೊಡಿ. ದೀಕ್ಷಾನ ತಗೊಳ್ಳೋದು ಎಷ್ಟೊತ್ತು ನೀರಲ್ಲಿ ಮುಳುಗಿ ಬರೋದು ಅಷ್ಟೇ, ಏನ್ ದೊಡ್ಡ ವಿಷಯ ಅಲ್ಲ ಅದು. ಆದ್ರೆ ಕ್ರಿಸ್ತನಿಗೋಸ್ಕರ ಜೀವನ ಪೂರ್ತಿ ಸಾಕ್ಷಿಯಾಗಿ ಬದುಕೋದಿದೆಯಲ್ಲ, ಯೇಸುನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಖಂಡಿತ ಬದುಕಕ್ ಆಗಲ್ಲ ಯೇಸುಗಾಗಿ. ಹ್ಮ್ ಅದಕ್ಕೇನೆ ಈ ರಕ್ಷಣೆ ಅನ್ನೋದು ಆ ಶುದ್ಧ ಸುವಾರ್ತೆಯಿಂದ, ಸತ್ಯ ಸುವಾರ್ತೆಯಿಂದ ಮಾತ್ರನೇ ಸಿಗುತ್ತೆ ಅನ್ನೋದು. ಅದನ್ನ ಕೂಡ ಅನುಭವದಿಂದ ನಾವು ತಿಳ್ಕೊಬೇಕು, ದೇವ್ರು ನಮ್ ಜೊತೆ ಇದ್ದಾರೆ ಅಂತ. ಆ ಸಂಬಂಧ ಗಟ್ಟಿ ಪಡ್ಬೇಕು ಅಂತ ಹೇಳಿದ್ರೆ ಆ ದೇವರ ವಾಕ್ಯವನ್ನ ನಾವು ಬಯಸ್ಬೇಕು. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಅವರು ದೇವರ ಮಕ್ಕಳಾಗುವ ಸವಲತ್ತನ್ನು ಕಂಡುಕೊಳ್ಳುತ್ತಾರೆ ಮತ್ತು ಆನಂದಿಸುತ್ತಾರೆ ಅಂತ. ಯಾರು? ದೇವರ ಮಕ್ಕಳು. ಯೋಹಾನಸುವಾರ್ತೆ 1:12 ನೋಡುವಾಗ, ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ. ಅದು ದೇವರ ಕೃಪೆ, ದೇವರ ಮಕ್ಕಳಿಗೆ ಮಾತ್ರನೇ ಸಿಗುತ್ತೆ. ದೇವರು ಸತತವಾಗಿ ತನ್ನ ಮಕ್ಕಳಿಗೆ ಹೊಸ ಕೃಪೆಯಿಂದ ನಡೆಸ್ತಾ ಇರ್ತಾನೆ. ರಕ್ಷಣೆ ಹೊಂದಿರೋರಿಗೆ ಆ ಒಂದು ಸವಲತ್ತನ್ನ ದೇವರು ಕೊಡ್ತಿರ್ತಾನೆ ಎಂಬುದಾಗಿ ನೋಡ್ತಾರೆ. ಮೂರನೇದಾಗಿ ನಾವು ನೋಡೋದಾದ್ರೆ ಅವರು ದೇವರ ಆತ್ಮಿಕ ಕೃಪೆಯನ್ನು ಪಡೆಯುತ್ತಲೇ ಇರುತ್ತಾರೆ ಅಂತ. 2 ಪೇತ್ರ 1:4 ಓದುವಾಗ, ನೀವು ಲೋಕದಲ್ಲಿ ದುರಾಸೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಎಂಬುದಾಗಿ. ಅಮೂಲ್ಯವಾದ ವಾಗ್ದಾನಗಳನ್ನ
ಉತ್ಕೃಷ್ಟವಾಗಿರುವಂತ ವಾಗ್ದಾನಗಳನ್ನ ದೇವರು ನಿನಗೂ ನನಗೂ ದಯಪಾಲಿಸಿದ್ದಾರೆ. ಎಲ್ಲ ತರದ ಲೋಕದ ದುರಾಸೆಗಳಿಂದ ನಾವು ತಪ್ಪಿಸಿಕೊಂಡು ಆ, ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿ ನಾವೇನ್ ಮಾಡ್ಬೇಕು, ಆತನೊಂದು ಸ್ವಭಾವ ಹೊಂದ್ಕೋಬೇಕು. ದೈವ ಸ್ವಭಾವದಲ್ಲಿ ನಾವು ಪಾಲು ಹೊಂದ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಆತನ ವಾಗ್ದಾನಗಳು, ಆತನ ವಾಕ್ಯವನ್ನ ಹಿಡ್ಕೋಬೇಕು ಅಂತ. ಕ್ರಿಸ್ತನ ವಾಕ್ಯದಿಂದಲ್ಲದೆ ನಾವು ಬಲವಾಗಿ ಕ್ರಿಸ್ತನಿಗಾಗಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಯಾರು ದೇವರ ಕೃಪೆನ ಸತತವಾಗಿ ಹೊಂದ್ಕೋಬಹುದು ಅಂದ್ರೆ ಹ್ಮ್ ದೇವರ ಮಕ್ಕಳು ಮಾತ್ರನೇ, ಕ್ರೈಸ್ತರು ಮಾತ್ರನೇ, ಕ್ರಿಸ್ತನನ್ನ ಸರಿಯಾಗಿ ಅರ್ಥಕೊಂಡವರು ಮಾತ್ರನೇ ಹೊಸ ಕೃಪೆಯಿಂದ ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಸತತವಾಗಿ ಕೃಪೆಯನ್ನು ಹೊಂದ್ಕೊಳ್ತಾರೆ. ದೇವರ ಕೃಪೆನ ಹೊಂದ್ಕೊಂಡಿಲ್ಲ ಅಂದ್ರೆ ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ ಕ್ರಿಸ್ತನಿಗಾಗಿ ಜೀವಿಸೋದು ಕಷ್ಟ ಆಗುತ್ತೆ. ಎಷ್ಟೋ ಜನ ಈ ದೇವರ ಕೃಪೆನ ಹೊಂದಿಕೊಳ್ದೇನೆ ಅವರು ಅವರ ನಂಬಿಕೆಯ ಜೀವನದಲ್ಲಿ ಸೋತೋಗ್ತಿದ್ದಾರೆ. ಅವರ ನಂಬಿಕೆಯ ಈ ಒಂದು ಪ್ರಯಾಣದಲ್ಲಿ ಸೋತೋಗ್ತಿದ್ದಾರೆ, ಗಿವ್ ಅಪ್ ಮಾಡ್ತಿದ್ದಾರೆ, ಅಂದ್ರೆ ಬಿಟ್ಬಿಡ್ತಿದ್ದಾರೆ. ನನ್ನ ಕೈಲಿ ಆಗಲ್ಲ ಕ್ರಿಸ್ತನಿಗಾಗಿ ಜೀವಿಸೋದು ಅಂತ ಹೇಳ್ಬಿಟ್ಟು. ದೇವರ ಕೃಪೆ ಇಲ್ಲದೆ ನಾವು ಖಂಡಿತ ಜೀವಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ದೇವರ ಜೊತೆಗೆ ನಮ್ಮ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೋ ಅದನ್ನೇ ನಾವು ಮುದ್ರೆ, ಬೇರು, ಸ್ವಭಾವ ಅಂತೀವಿ. ಎಷ್ಟು ಆಳವಾಗಿ ನಾವು ಮುದ್ರೆ ಮಾಡ್ಕೊಳ್ತೇವೋ ದೇವರ ವಾಕ್ಯವನ್ನ, ಅಷ್ಟು ಆಳವಾಗಿ ನಾವು ಬೇರ್ ಬಿಡಕ್ಕಾಗುತ್ತೆ ದೇವರಲ್ಲಿ. ಎಷ್ಟು ಆಳಕ್ಕೆ ಒಂದು ಮರ ಬೇರ್ ಬಿಟ್ಟಿರುತ್ತೋ ಅಷ್ಟು ಬಲವಾಗಿರುತ್ತೆ. ಎಷ್ಟೇ ಗಾಳಿ, ಎಷ್ಟೇ ಮಳೆ, ಎಷ್ಟೇ ಆ, ಸಮಸ್ಯೆಗಳು ಹೊರಗಡೆಯಿಂದ ಬಂದ್ರೂ ಕೂಡ ಆ ಮರ ಹಾಗೇನೆ ನಿಂತಿರುತ್ತೆ, ಎಷ್ಟೇ ದೊಡ್ಡದಿದ್ರು ಕೂಡ. ಹಾಗೇನೆ ನಾವು ಕೂಡ ಬೆಳೀತಾ ಬೆಳೀತಾ ನಾವೆಷ್ಟೇ ದೊಡ್ಡವರಾದ್ರೂ ಕೂಡ ನಾವು ಬಲವಾಗಿ ನಿಲ್ಲಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ದೇವರ ವಾಕ್ಯದಲ್ಲಿ ಮುದ್ರೆಯಾಗಿ ಬೇರೆ ಬಿಟ್ಟು ಆ ಸ್ವಭಾವ ಬದಲಾಗಬೇಕು. ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವ್ರು ನೂತನ ಆ ಸ್ವಭಾವನ ಪಡ್ಕೊಳ್ತಾರೆ ಅಂತ ವಾಕ್ಯ ಹೇಳುವಾಗೆ ನಾವು ಪಡ್ಕೋಬೇಕು ಅಂತ. ಮತ್ತೆ ಎರಡನೇ ವಿಷಯ ಏನಂತ ಹೇಳಿ ಮುಂದಿನ ವಾರದಲ್ಲಿ ನಾವು ನೋಡೋಣ. ಸಮಯ ಆಯ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ತಿಮೋತಿ ಪಾಷ ಇದ್ದಾರೆ. 1 ನಿಮಿಷ ಇದೆ, ಸ್ವಲ್ಪ ಬೇಗ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಬಹಳ ಪ್ರೀತಿ ಮಾಡುವಂತ ಪರಲೋಕ ತಂದೆಯೇ, ಸ್ತೋತ್ರ ಕರ್ತನೆ. ಹೌದಪ್ಪ, ಈ ಒಂದು ಜೂಮ್ ಮೀಟಿಂಗ್ ಅಲ್ಲಿ ಕರ್ತನೆ ಈ ರಕ್ಷಣೆಯ ಮಾರ್ಗದ ಬಗ್ಗೆ ಕರ್ತನೆಪ್ಪ, ಯಾರು ಕ್ರಿಸ್ತನಲ್ಲಿರೋ ನೂತನ ಜೀವನ ಪಡಿತಾರೆ ಅಂತ ಹೇಳಿ ಕರ್ತನಪ್ಪ, ನಾವು ನಮ್ಗೆ ಕರ್ತನೆ ವಾಕ್ಯಗಳನ್ನು ನಮ್ಮ ಹೃದಯಗಳಲ್ಲಿ ಮುದ್ರೆ ಮಾಡಿಕೊಂಡು ಕರ್ತನೆ ಅಪ್ಪ, ನಮ್ಮ ಮಹಿಮೆಗಾಗಿ ಕರ್ತನ ಜೀವಿಸಲು ಸಹಾಯ ಮಾಡು. ಇರುವಂತ ಎಲ್ಲರನ್ನ ಆಶ್ವಾಸ ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೆನ್. Thank you.